ಸುಮ್ಮನೆ ಹೀಗೆ ಲಿರಿಕ್ ವಿತ್ ಕಲರ್ ಎಫೆಕ್ಟೆಡ್ ವಿಡಿಯೋ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟ್ ಇನ್ಶಾಟ್ ಅಪ್ಲಿಕೇಶನ್ಗೆ ಹೋಗಿ ಅದರ ನಂತರ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನ್ಯೂ ಆಪ್ಷನ್ ಅಲ್ಲಿ 4 ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಫೋಟೋ ಎಷ್ಟು ರೇಷಿಯೋಲಿ ಬೇಕು ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. 9:16 ಮತ್ತು ಎಲ್ಲ ಫೋಟೋವನ್ನು ಸ್ಕ್ರೀನಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡ ನಂತರ ನೀವು ಆ್ಯನಿಮೇಷನ್ ಅಲ್ಲಿ ಹೋಗಿ ಆ್ಯನಿಮೇಷನ್ಗೆ ಹೋಗಿ ಕಾಂಬೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೊನೆಗೆ ಬಂದು ಟ್ರಾನ್ಸ್ಲೇಲ್ ಅದು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಎಲ್ಲ ಫೋಟೋಗೆ ಅಪ್ಲೈ ಮಾಡಿ. ಆ್ಯನಿಮೇಷನ್ ಹೋಗಿ ಕಾಂಬೋ ಹೋಗಿ ಟ್ರಾನ್ಸ್ಲೇಲ್ ಸೆಲೆಕ್ಟ್. ಎಲ್ಲ ಸೆಲೆಕ್ಟ್ ಆದಮೇಲೆ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫಿಲ್ಟ್ರ್ ಆಪ್ಷನ್ಗೆ ಹೋಗಿ ಫಿಲ್ಟ್ರ್ ಆಪ್ಷನ್ ಅಲ್ಲಿ ಅಡ್ಜಸ್ಟಿಗೆ ಹೋಗಿ ಕಾಂಟ್ರಾಸ್ಟ್ ಅಲ್ಲಿ ಒಂದು 12ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. 12ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. 12 ನಂತರ ಸ್ಯಾಚುರೇಷನ್ ಅಲ್ಲೂ ಕೂಡ 12 ನಂತರ ವಿಗ್ನೆಟ್ ಅದು 100% ಸೆಲೆಕ್ಟ್ ಮಾಡ್ಕೊಳ್ಳಿ. 100% ಅಪ್ಲೈ ಆಯಿತು. ಅಪ್ಲೈ ಆಲ್ ಕೊಡಿ. ನಂತರ ಪಿಪ್ ಆಪ್ಷನಿಗೆ ಹೋಗಿ ಅಲ್ಲಿ ಲಿರಿಕ್ಸ್ ವಿಡಿಯೋ ಟೆಂಪ್ಲೇಟ್ ಲಿರಿಕ್ಸ್ ವಿಡಿಯೋ ಟೆಂಪ್ಲೇಟ್ ಇರ್ತದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಾಕ್ಸ್ ಥರ ಇರ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಬ್ಲೆಂಡ್ ಆಪ್ಷನಿಗೆ ಹೋಗಿ ಅಲ್ಲಿ ಸ್ಕ್ರೀನ್ ಆಪ್ಷನಿಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಈಗ ಅಪ್ಲೈ ಆಗಿರುತ್ತೆ. ಹೀಗೆ ಸಾಂಗ್ ಕ್ರಿಯೇಟ್ ಆಗಿರುತ್ತೆ. ನಂತರ ಅಗೇನ್ ಪಿಪ್ ಆಪ್ಷನಿಗೆ ಹೋಗಿ ಕಲರ್ ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬಾಕ್ಸ್ ಆಪ್ಷನ್ ಕ್ಲಿಕ್ ಮಾಡಿ ಬ್ಲೆಂಡ್ ಆಪ್ಷನಿಗೆ ಹೋಗಿ ಅಲ್ಲಿ ಕೂಡ ಕಲರ್ ಡೌನ್ಲೋಡ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೋಡ್ಬೋದು ಹೇಗೆ ಕ್ರಿಯೇಟ್ ಆಗಿದೆ ಅಂತ ವಿಡಿಯೋ. ನಿಮಗೆ ಎಲ್ಲ ಟೆಂಪ್ಲೇಟ್ಸು ಗೂಗಲಲ್ಲಿ ಸಿಗ್ತದೆ, ಸರ್ಚ್ ಮಾಡಿದರೆ ಫ್ರೀ ಇರುತ್ತೆ. ನಂತರ ಈ ಇನ್ಶಾಟ್ ಅದನ್ನು ಫ್ರೀ ರಿಮೂವ್ ಮಾಡಿ ನಂತರ ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬೋದು. ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಹೀಗೆ ಕಾಣಿಸ್ತದೆ ನಿಮಗೆ ಹೀಗೆ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ.